ನಿಲ್ಲಿಸುವಂತಹ ಜಾಗದಲ್ಲಿ ಮಾಟ ಮಂತ್ರ ಮಾಡಿರುವಂತಹ ಘಟನೆ ನಡೆದಿದೆ. ಹೌದು, ಟ್ರ್ಯಾಕ್ಟರ್ ನಿಲ್ಲಿಸುವಂತಹ ಜಾಗದಲ್ಲಿಯೇ ಇಲ್ಲಿ ಮಾಟ ಮಂತ್ರ ಮಾಡಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. 45 ವರ್ಷದ ರಾಮಚಂದ್ರಪ್ಪ ಕೊಲೆಯಾದ ದುರ್ದೈವಿ. ಆನೇಕಲ್ ತಾಲೂಕಿನ ದೊಡ್ಡ ಹಾಗಡಿಯಲ್ಲಿ ಈ ಘಟನೆ ನಡೆದಿದೆ. ಸ್ವಂತ ಟ್ರ್ಯಾಕ್ಟರ್ ಅನ್ನ ಇಟ್ಕೊಂಡಿದ್ರು ರಾಮಚಂದ್ರಪ್ಪ ಎನ್ನುವರು. ಪಕ್ಕದ ಮನೆಯ ನಿವಾಸಿಗಳ ಜೊತೆಗೆ ಗಲಾಟೆ ಶುರುವಾಗತ್ತೆ. ಇನ್ನು ದೃಷ್ಟಿ ತೆಗೆದು ಆ ನೀರನ್ನ ಸಂಜೆ ರಸ್ತೆಯಲ್ಲಿ ಹಾಕೋದಕ್ಕೆ ಮಹಿಳೆ ಬರ್ತಾರೆ. ಈ ವೇಳೆ ರಾಮಚಂದ್ರಪ್ಪ ಮತ್ತು ಪಕ್ಕದ ಮನೆಯ ನಿವಾಸಿಗಳ ಮಧ್ಯೆ ಗಲಾಟೆ ಉಂಟಾಗತ್ತೆ. ಮಹಿಳೆಯರ ಗುಂಪನ್ನ ಕಟ್ಕೊಂಡು ಬಂದು ರಾಮಚಂದ್ರಪ್ಪ ಎನ್ನುವರ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ಈ ವೇಳೆ ಹಲ್ಲೆಯಿಂದಾಗಿ ನೆಲಕ್ಕೆ ಉರುಳಿ ಬೀಳ್ತಾರೆ ರಾಮಚಂದ್ರಪ್ಪ. ಕೂಡಲೇ ಇವರನ್ನ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ರಾಮಚಂದ್ರಪ್ಪ ಸಾವನ್ನಪ್ಪಿದ್ದಾರೆ. ಹಲ್ಲೆ ನಡೆಸಿದ 2 ಮಹಿಳೆಯರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನಾಯ್ತಮ್ಮ? ನಾನಿರಲ್ಲ ಸ್ವಾಮಿ, ನನ್ ಮಗು ತಗೊಂಡು. ಅಲ್ಲ, ಏನಾಯ್ತಂತೆ ನಿಮ್ಗೆ? ಯಾರು ಹೇಳಿದ್ರು? ಏನಾಯ್ತು ಅಂತ ಹೇಳಿದ್ರು? ಕಲ್ಲಾಗೆ ಆ ಹೆಂಗಸು ಗುದ್ಬಿಟ್ಲು. ಯಾರು? ಇವಾಗ ಟೇಷನ್ ಹೋಗ್ಯಾಳೆ. ಏನ್ ಹೆಸರು ಮುಂದು? ಅವಳ್ದ ಪಾರುನೋ ಏನೋ. ಏನ್ ವಿಚಾರಕ್ಕೆ ಹೊಡೆದಿದ್ದು? ಅಲ್ಲಿ ಇನ್ನ ನೀರಟ್ಟಲ್ಲ ದಿಸಿ ತಕೊಂಡೋಗಿ ಅಲ್ಲಿ ಹೊಟ್ಟವ್ರು ಟ್ಯಾಕ್ಟ್ರಿ ಹೋಗ್ತಾ ಇದೆ. ಅಷ್ಟು ಬ್ಯಾಡ್ರಿ ಅಂದಿದ್ದಕ್ಕಂತೆ ಸ್ವಾಮಿ. ನಾನು ನನ್ನ ಹೊಡೆದ್ರಂತೆ ಕಲ್ಲಾಗಿ ಹೊಡೆದ್ರು ಅಂತಾರೆ. ನಾನಿರಲ್ಲ ಸ್ವಾಮಿ. ನಿಮ್ ಮಗ ಏನ್ ಕೆಲಸ ಮಾಡ್ತಾ ಇದ್ರು? ನಾನು ಕೂಡ ಓದ್ತಾ ಇರಲಿಲ್ಲ ಊರಾಗಿ. ಎಂಡ್ರನ್ನ ಕುಳಿಸ್ಕೊಳೋದು, ಗೊಬ್ಬರಗಳು ತಗೋ ಹೋಗೋದು. ಡೈಲಿ ಇಲ್ಲಿ ಮಾಟ ಮಂತ್ರ ನಿಂಬೆ ಹಣ್ಣುಗಳು ಎಲ್ಲ ಮಾಡಿ ಮಾಟ ಮಂತ್ರ ಮಾಡ್ತಾರೆ. ನಾವು ಡೈಲಿ ಬಂದ್ಬಿಟ್ಟು ಇಲ್ಲಿ ಗುಡ್ಸಿ ಎತ್ಕೊಂಡು ಆಡ್ತೀರಿ. ನಾವು ಅಲ್ಲಿ ಅಡ್ತೀರೋಣ ಆ ಕಡೆ ಆ ಥರ ಮಾಡ್ತಾರೆ. ಆ ಥರ ನಾವು ಓನರ್ ಕೇಳಿದೆ ಹೋಗಿ, ಏನಂತ ನೋಡಿ ಈ ಥರ ಮಾಡ್ತಾರಕ್ಕ, ನಾವು ಗಾಡಿ ತಗೋಲ್ಲ, ನಾವು ಈ ಥರ ಮಾಡ್ತಾರೆ, ಮಾಟ ಮಂತ್ರ ಮಾಡ್ತಾರೆ ಅಂತ ಕೇಳಿದ್ರಿ ನಾವು. ಅವ್ರನ್ನೂ ಕೇಳೋವ್ರೆ ಬೆಲೆ ಕೇಳಿ ಚತ್ನ ಅವ್ರೇನಂದವ್ರೆ, ನಾವು ಅಟ್ಟೋದು ಈ ಮಕ್ಳಿಗೆ ಇದು ಮಾಡೋದು ಮಾಟ ಅಟ್ಟೋದಂತ. ಅವರು ಸಾಯಂಕಾಲ ಅಟ್ಟೋರು ಒಪ್ಕೊತೀನಿ. ಇಲ್ಲಿ ಬೆಳಗ್ಗೆ ಇದೆಲ್ಲ ಮಾಡಿದ್ರು. ಸಾಯಂಕಾಲ ಏನಾಯ್ತು ಅಂತ? ಸಾಯಂಕಾಲ ಅಷ್ಟೇ ನೆನ್ನೆ ಸಾಯಂಕಾಲ ಇದು ಮಾಡವ್ರೆ, ಬೆಳಗ್ಗೆ ಇದೆಲ್ಲ ಮಾಡವ್ರೆ ನಿಂಬೆಹಣ್ಣಿದ್ದು ಇದೆಲ್ಲ ಮಾಡಿ ಕೇಳಿದವರು. ಕೇಳಿ ಚತ್ನ ಅವ್ರೇನಂದ್ರು ಕೇಳಿದ್ರು ರಾಮಚಂದ್ರಪ್ಪರು ಕೇಳಿಲ್ಲ. ನಮ್ಮ ಈ ಥರ ಮಾಡಬೇಡ್ರಿ ಅಂತ ಕೇಳಿದ್ದವರು. ಕೇಳಿದಕ್ಕೆ ಅವ್ರು ಏನಂದ್ರಂದ್ರೆ, ನಾವು ಅದೇ ಥರ ಮಾಡ್ತೀರಿ, ಏನು ಮಾಡ್ಕೊಂತೀರಿ ನೀವು ಅಂದ್ರೆ ಅವರು. ಆಮೇಲೆ ಏನಾಯ್ತು ಅಂದರೆ ಚೈಲೆಂಟಾಗಿ ಹಂಗೆ ಇದ್ದರು. ಆಮೇಲೆ ಇದ್ಕೊಂಡು ಬಂದ್ಬಿಟ್ಟು ನಮ್ಮ ಓನರಮ್ಮ ಬಂದರು, ಆ ಅಕ್ಕರು ಬಂದರು, ಆ ಹುಡುಗಿನೂ ಬಂದು ಚೆತ್ತಾನೆ ಫಸ್ಟು ಆ ಅಮ್ಮನೇ ಹೊಡೆದ್ರು. ಆ ಹುಡುಗಿನೂ ಹುಡುಗಿ ಐತೆ ನೋಡು ಅವರ ಮುಂದೆ ಈ ಅಮ್ಮ ಒಂದೇಟು ಹೊಡೆದ್ರು. ನಮ್ಮ ಮಗನ ಬೈತಾ ಇದೆ, ಯಾಕೆ ಹಿಂಗೆ ಬೈತೆ ಅಂತ ಓನರಮ್ಮ ಹತ್ರ ಒಂದೇಟು ಹೊಡೆದ್ರು. ಹೊಡೆದು ಚೆತ್ತಾನೆ ಇವ್ರು ಇದ್ಕೊಂಡು ಮಗ ಬಂದು ಕದ್ರಿ ಬಿಡಮ್ಮ ಅಂತ ಅಂದ. ಆಯಿತಾ? ಆಮೇಲೆ ಎಳ್ಕೊಂಡ್ಬಿಟ್ರು. ಆಮೇಲೆ ನಮ್ಮ ಓನರ್ ಬಂದರು, ಈ ಥರ ಯಾಕೆ ಜಗಳ ಆಡ್ತೀರ, ಜಮೀನು ಬೇರೆ ಹೊಡೆದು ಜಮೀನು ನಿಲ್ಸೋರು ನಮ್ಮದು, ಅವ್ರಿಗೆ ಮುಂಜಾನೆ ಕೇಳಿದಿರಿ ನಾವು ಅಂತ ಹೇಳಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.